ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ ಅಕ್ಕ, ಇನ್ನೊಂದ್ ಸ್ವಲ್ಪ ಬಡ್ಸಿ. ಸರ್, ನಮ್ಮ ಅದಕ್ಕೆ ಬರೀ ಅಡಿಗೆ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅಚ್ಚುಕಟ್ಟು. ಮನೆ ಕೆಲಸ ಆಗ್ಬೋದು, ದೇವ್ರ ಪೂಜೆ ಆಗ್ಬೋದು, ಏನಾದ್ರು ಸಲಹೆ ಕೊಡೋದಾಗ್ಬೋದು, ಎಲ್ಲಾ ವಿಷಯದಲ್ಲೂ ನಮ್ಮ ಅದಕ್ಕೆ ಗೋಲ್ಡ್ ಇದ್ದ ಹಾಗೆ. ಅದಕ್ಕೆ ನಿಮ್ಮ ಈ ಗುಣಗಳನ್ನ ನಮ್ಮ ಮಣಿಗೂ ಹೇಳ್ಕೊಡಿ, ಅವಳು ನಿಮ್ ತರನೇ ಆಗ್ಲಿ. ಕರ್ಣ, ನೀನೇನು ಯೋಚನೆ ಮಾಡಬೇಡ. ಪ್ರಿಯಾ ಮಣಿಗೆ ನಾನು ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀನಿ. ಅಯ್ಯಯ್ಯೋ, ನೀವು ಮಾತ್ರ ಅಡ್ಗೆ ಮಾಡೋದು ಕಲಿಸ್ಬಿಡಿ. ನೀವು ಓವರ್ ಮಸಾಲೆ ಹಾಕ್ತೀರಾ. ನಿಮ್ಮ ಅಡ್ಗೆಲೂ ಮಸಾಲೆ ಜಾಸ್ತಿ, ನಿಮ್ಮ ಮಾತಲ್ಲೂ ಮಸಾಲೆ ಜಾಸ್ತಿ. ಅಯ್ಯೋ, ಬೆಳಗ್ಗೆ ತಾನೇ ಹೇಳಿದ್ದೆ, ಅದಕ್ಕೆ ನೀವು ಆರಾಮಾಗಿ ರೆಸ್ಟ್ ಮಾಡಿ, ಎಲ್ಲ ಕೆಲಸನೂ ಮಣಿ ನೋಡ್ಕೋತಾಳೆ ಅಂತ. ತಿನ್ನೋದಕ್ಕೆ ಇನ್ನೊಂದ್ ಸ್ವಲ್ಪ ತಿಂಡಿ ಬಡಿಸ್ಲಾ? ಇದು ತಿನ್ಕೋತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ನಾನು ಹೀಗೆ ನಡ್ಕೊಂಡಿದ್ದಕ್ಕೆ ಅವ್ರೇನಾದ್ರು ಬೇಜಾರು ಮಾಡ್ಕೊಂಡ್ರ? ಅದಕ್ಕೆ ನಿಮಗೆ ಸುಸ್ತಾಗ್ತಿದ್ರೆ ನೀವು ರೆಸ್ಟ್ ಮಾಡಿ. ಸಾರಿ, ಒಂದ್ ನಿಮಿಷ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ತುಂಬಾ ಚೆನ್ನಾಗಿ ಮಾಡಿದಿರಿ. ಇನ್ನೊಂದ್ಸಾರಿ ನಿಮ್ ಕೈಯಾರೆ ಬಡಿಸ್ಬಿಟ್ರೆ ಇನ್ನೂ ಖುಷಿ ಆಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಅದಕ್ಕೆ ಬೇಜಾರು ಮಾಡದ್ನ? ನನ್ನ ಹತ್ರನೂ ಯಾಕೆ ಇವ್ರು ಸರಿಯಾಗಿ ಮಾತಾಡ್ತಿಲ್ಲ? ಅರ್ಜುನ, ನೀನೇನು ಮಾತಾಡ್ತಿದ್ಯಾ ಅಂತ ಅರಿವಾದ್ರೂ ಇದೆಯಾ ನಿನ್ಗೆ? ಇದೆಪ್ಪ, ಖಂಡಿತ ಇದೆ. ದಿನ ಬೆಳಗ್ಗೆ ಆದ್ರೆ ಆ ಕರ್ಣ ಪ್ರಿಯ ಮುಖ ನೋಡ್ಕೊಂಡು ಆ ಕರ್ಣನ್ ಜೊತೆ ಜಗಳ ಆಡ್ಕೊಂಡು ನನಗೆ ಈ ಮನೇಲಿ ಇರಕ್ಕಾಗಲ್ಲಪ್ಪ. ಖಂಡಿತ ಆಗಲ್ಲ. ಅಪ್ಪ, ಮಕ್ಕಳಿಬ್ರು ಜಗಳ ಆಡ್ತಿದ್ರೆ ತಂದೆ ಆದವನಿಗೆ ಅದರಿಂದ ಎಷ್ಟು ನೋವಾಗುತ್ತೆ ಅನ್ನೋ ಅಂದಾಜು ನನಗಿದೆ ಅಪ್ಪ. ನೀನೀಗ ಈ ಮನೆ ಬಿಟ್ಟು ಹೋದ್ರೆ ಈ ತಂದೆಗೆ ಎಷ್ಟು ನೋವಾಗುತ್ತೆ, ಎಷ್ಟು ಆಘಾತ ಆಗುತ್ತೆ ಅನ್ನೋ ಅಂದಾಜ್ ಕೂಡ ಇಲ್ವೇನೋ ನಿನ್ಗೆ? ಕಾವೇರಿ, ನೋಡ್ದೆ ನಿನ್ ಮಗನ್ನ? ನಮ್ಮ ಮನೆ ನೆಮ್ಮದಿನ ಕಾಪಾಡಬೇಕಾಗಿತ್ತು ನಿನ್ ಮಗ ನಮ್ ನೆಮ್ಮದಿನೇ ಹಾಳು ಮಾಡ್ಬಿಟ್ಟ. ಆ ಜೇಪಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನೆ. ಯಾರ ಮೇಲೆ ಕೋಪಕ್ಕೋ ಅವನು ಈ ರೀತಿ ಮಾಡ್ತಿದ್ದಾನೆ? ಇದು ಅವನ್ಗೆ ಅವನೇ ಮಾಡ್ಕೊಂತಿರೋ ಅನ್ಯಾಯ ಅಂತ ಅವನಿಗೆ ನಾವ್ ಹೇಗೆ ಅರ್ಥ ಮಾಡಿಸೋದು? ನನಗಂತೂ ಗೊತ್ತಾಗ್ತಿಲ್ಲ ಕಾವೇರಿ. ಅವನಿಂದ ಹಾವು ಚೇಳು ಕೂಡ ಈ ಮನೆ ಒಳಗಡೆ ಬರ್ತಾ ಇದ್ದಾವೆ. ಹೀಗೆ ಆದ್ರೆ ಅದು ಅವನ್ ಭವಿಷ್ಯಕ್ಕೆ ಕಂಡ್ಕತಾನೆ. ಕಾವೇರಿ, ನಿನ್ ಮಗನ್ಗೆ ನೀನೇ ಬುದ್ಧಿ ಕೊಡ್ಬೇಕು. ಹೌದಮ್ಮ, ನಿನ್ ಮಗನ್ ನೀನೇ ಬುದ್ಧಿ ಕೊಡ್ಬೇಕು. ಅತ್ತೆ ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು BP ಮಾತ್ರ ತಗೊಂಡಿಲ್ಲ, ಮೊದಲು ಮಾತ್ರ ತಗೊಳ್ಳಿ. ತಗೊಳ್ಳಿ ಮಾತ್ರ ತಗೊಳ್ಳಿ. ಬೇಡ, ನನ್ಗೆ ಯಾವ ಮಾತ್ರ ಇನ್ನು ಬೇಡ. ಇನ್ ಯಾಕೆ ಮಾತ್ರೆ ತಗೋಬೇಕು? ಮಾತ್ರೆ ತಗೊಂಡು ಯಾರ ಸುಖ ಕಾಣಕ್ ನಾನು ಬದುಕ್ಬೇಕು? ಯಾರಿಗೋಸ್ಕರ ಬದುಕ್ಬೇಕು ಹೇಳು? ಈ ಮನೇಲಿ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಆ ಪ್ರಿಯ ಈ ಮನೆನ ಸರ್ವನಾಶ ಮಾಡ್ಬಿಡ್ತಾಳೆ. ಅದನ್ನ ನೋಡಕ್ ನಾನು ಬದುಕಿರ್ಬೇಕಾ ಹೇಳು?
ಇಲ್ಲ, ನಾನು ಬದುಕೋದಕ್ಕೆ ಯಾವ ಆಸೆನೂ ಇಲ್ಲ, ಯಾವ ಆಸೆನೂ ಇಲ್ಲ. ಅತ್ತೆ ಪ್ಲೀಸ್, ನೀವ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನೋಡಿ, ಆ ಥರ ಎಲ್ಲ ಏನೂ ಆಗಲ್ಲ. ಕೊಲ್ಲೋರ್ 100 ಜನ ಬಂದ್ರು ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತ ನೀವೇ ತಾನೇ ನಮ್ಗೆ ಯಾವಾಗ್ಲೂ ಧೈರ್ಯ ತುಂಬಿಸ್ತಾ ಇದ್ದಿದ್ದು. ಈಗ ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ ಅತ್ತೆ? ಅಪ್ಪ, ನಾನು ಯಾವತ್ತೂ ಈ ಮನೇನ ಬರೀ ಇಟ್ಟಿಗೆಯಿಂದ ಮಣ್ಣಿಂದ ಕಟ್ಟಿರೋ ಕಟ್ಟಡ ಅಂತ ಅನ್ಕೊಂಡಿಲ್ಲ ಅಪ್ಪ. ಈ ಮನೆ ನನಗೆ ದೇವಸ್ಥಾನನಪ್ಪ. ನೀವು, ಅಮ್ಮ, ಅಜ್ಜಿ, ನೀವೆಲ್ಲರೂ ನನ್ನ ಪಾಲಿನ ದೇವರುಗಳು. ಆದ್ರೆ ಆ ಕರ್ಣನ್ಗೆ ಈ ಮನೆ ಒಂದು ಹಕ್ಕು ಅಧಿಕಾರ ಅಷ್ಟೇ ಅನ್ಸುತ್ತಪ್ಪ. ಅಪ್ಪ, ಬಹುಶಃ ಕರ್ಣನ್ಗೆ ನಾನು ನೋಡಿದ್ರೆ ಇನ್ಸೆಕ್ಯೂರ್ ಫೀಲ್ ಇರಬೇಕು. ನೋಡಿ, ಅವನನ್ನು ಕಂಡ್ರೆ ನನ್ಗಾಗದೇ ಇರಬಹುದು, ಆದ್ರೆ ಯಾವುದೇ ವ್ಯಕ್ತಿಗೆ ನನ್ನಿಂದ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಂದ್ರೆ ಅದು ನನಗಿಷ್ಟ ಆಗಲ್ಲಪ್ಪ. ಅದಕ್ಕೆ ನಾನು ಆ ಕರ್ಣನ್ಗೆ ಅವ್ರ ಅಮ್ಮನ ಈ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಸೇವಂತಿ, ಸೇವಂತಿ, ನೋಡಮ್ಮ, ನಿನ್ ಗಂಡ. ಸೇವಂತಿ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನು ನನ್ನ ಜೊತೆ ಬರ್ತೀಯ ಅಲ್ವಾ? ನನ್ಗೊಂದು ಸ್ವಲ್ಪ ಟೈಮ್ ಕೊಡಿ, ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ಸೇವಂತಿ, ನೀನಮ್ಮ ಈ ಮಾತು ಹೇಳ್ತಿರೋದು? ಖಂಡಿತ ನಾನು ನಿನ್ನಿಂದ ಈ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಮ್ಮ, ಇವನೇನೋ ಬುದ್ಧಿ ಇಲ್ದ ಮನೆ ಬಿಟ್ಟು ಹೋಗ್ತಾನೆ ಅಂದ್ರೆ ನೀನು ಕೂಡ ಅವನು ಸಪೋರ್ಟ್ ಮಾಡ್ತೀಯಾ? ಸ್ವಾಭಿಮಾನ ಇರೋರು ಯಾರಿದ್ರು ಹಾಗೆ ಮಾತಾಡ್ತಾರೆ ಮಾವ. JP ವಿಷಯದಲ್ಲಿ ಕರ್ಣಭಾವ ಮತ್ತೆ ಪ್ರಿಯ ತುಂಬಾ ಅವಮಾನ ಮಾಡ್ಬಿಟ್ರಲ್ಲ ಮಾವ. ಆಗ್ಲೇ ನಾನು ಗೆಸ್ ಮಾಡಿದ್ದೆ ಸರಿ, ಮನೆಯಲ್ಲಿ ಇನ್ 1 ನಿಮಿಷ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ನನಗೂ ಅದೇ ಸರಿ ಅನಿಸ್ತಾ ಇದೆ ಮಾವ. ಸರ್ ತಗೊಂಡಿರೋ ನಿರ್ಧಾರಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಅಯ್ಯೋ, ಏನಮ್ಮ ನೀನು? ಇವನಿಗೆ ಬುದ್ಧಿ ಹೇಳಿ ಮನೆ ಬಿಟ್ಟು ಹೋಗೋದನ್ನ ತಡೆದು ಅಣ್ಣ ತಮ್ಮದಿರನ್ನ ಒಂದು ಮಾಡ್ತೀಯ ಅಂದ್ರೆ ನೀನು ಕೂಡ ಅವನ ತಾಳಕ್ಕೆ ಹೆಜ್ಜೆ ಆಗ್ತಿದ್ಯಲ್ಲ. ಪ್ರತಿ ಹೆಜ್ಜೆನೂ ಅವ್ರ ಜೊತೆಲೆ ಹಾಕ್ತೀನಿ ಅಂತ ಮಾತು ಕೊಟ್ಟು ಮದುವೆ ಮಾಡ್ಕೊಂಡು ಬಂದವಳಲ್ವಾ ಮಾವ ನಾನು. ಈಗ ಹೇಗ್ ಮಾತು ತಪ್ಪಲಿ? ನಾನಂತೂ ಮನೆ ಬಿಟ್ಟು ಹೋಗೋದ್ ಬೇಡ ಅಂತ ಅರ್ಜುನ್ ಸರ್ನ ತಡೆಯೋದಿಲ್ಲ. ನೀವು ತಡೆಯೋ ಪ್ರಯತ್ನ ಮಾಡ್ಬೇಡಿ ಮಾವ, ಯಾವ ಪ್ರಯೋಜನನೂ ಇಲ್ಲ.